ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 5ನೇ ಅಧ್ಯಾಯ 23ನೆಯ ಶ್ಲೋಕ. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷನಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. He alone who is able to withstand in this very life before casting off this body the urges of lust and anger is a yogi, and he alone is a happy man. ಯಾವ ಸಾಧಕನು ಪ್ರಾಕ್ ಶರೀರ ವಿಮೋಕ್ಷನಾತ್, ಶರೀರವನ್ನು ಬಿಡುವ ಮುಂಚೆನೆ ಶಕ್ನೋತಿ ಇಹ ಏವ, ಈ ಇಂದ್ರಿಯ ವಿಷಯಗಳ ಬಾಧೆಗಳನ್ನು ಸೋಡುಂ ಸಹಿಸಿಕೊಳ್ಳುತ್ತಾನೆಯೋ, ನಿಗ್ರಹಿಸುತ್ತಾನೆಯೋ. ಏನೇನು ಮಾಡ್ತಾ ಇದ್ದಾವವು ಇಂದ್ರಿಯಗಳು, ಇಂದ್ರಿಯ ವಿಷಯಗಳು, ಮನಸ್ಸು, ಮನಸ್ಸಿನ ಚಂಚಲತೆ, ಇವೆಲ್ಲವುಗಳು ಕೂಡ ಕಾಮಕ್ರೋಧೋದ್ಭವಂ, ಕಾಮಕ್ರೋಧಗಳನ್ನು ಉದ್ಭವ ಮಾಡ್ತಾ ಇದ್ದಾವ. ಇಂದ್ರಿಯಗಳು ಕಾಮಕ್ರೋಧಗಳನ್ನು ಉದ್ಭವ ಮಾಡ್ತಾ ಇದ್ದಾವ, ಇಂದ್ರಿಯ ವಿಷಯಗಳು ಕಾಮಕ್ರೋಧಗಳನ್ನು ಉದ್ಭವ ಮಾಡ್ತಾ ಇದ್ದಾವ, ಮತ್ತು ಮನಸ್ಸು ಮೊದಲಾದವುಗಳು ಕೂಡ ಕಾಮಕ್ರೋಧಗಳನ್ನು ಉದ್ಭವ ಮಾಡ್ತಾ ಇದ್ದಾವೆ ಎಂದು ಅರ್ಥ. ಆ ಕಾಮಕ್ರೋಧ ಉದ್ಭವ ಮಾಡ್ತಕ್ಕಂಥವುಗಳನ್ನು ಯಾರು ಸೋಢುಂ ಸಹಿಸಿಕೊಳ್ತಾರೋ, ನಿಗ್ರಹಿಸುತ್ತಾರೆಯೋ, ನಿಯಂತ್ರಿಸುತ್ತಾರೆಯೋ. ಹೇಗೆ ನಿಗ್ರಹ ಮಾಡೋದು, ನಿಯಂತ್ರಣ ಮಾಡೋದು ಹೇಗೆ? ಅವರೆಲ್ಲ ಹೇಗೆ ಅವುಗಳನ್ನು ನಿಯಂತ್ರಣ ಮಾಡ್ತಾರೆ ಅಂತಂದರೆ, ಯೋಗದ ಬಲದಿಂದ, ಜ್ಞಾನದ ಬಲದಿಂದ, ಸಮಾಧಾನದ ಬಲದಿಂದ ಅವುಗಳನ್ನು ತಡೀತಾರೆ. ಶಕ್ತಿ ಬೇಕು. ಒಂದನ್ನು ತಡೆಯಬೇಕಾದ್ರೆ ಒಂದಕ್ಕೆ ಶಕ್ತಿ ಬೇಕು. ಒಂದು ವಸ್ತು ನಿಲ್ಲಬೇಕಾದ್ರೆ ನಿಲ್ಲಿಸಬೇಕಾಗಿರ್ತಕ್ಕಂಥ ವಸ್ತುವಿನಲ್ಲಿ, ವ್ಯಕ್ತಿಯಲ್ಲಿ ಶಕ್ತಿ ಇರಬೇಕು. ಆವಾಗ ಹರಿದು ಹೋಗ್ತಕ್ಕಂಥದ್ದು ನಿಲ್ಲುತ್ತದೆ. ನೀರು ಹರಿದು ಹೋಗ್ತಾ ಇರುತ್ತದೆ. ನೀರು ಹರಿದು ಹೋಗುವಂಥ ನೀರಿಗೆ ಒಡ್ಡು ಕಟ್ತೇವೆ, ಗೋಡೆ ಕಟ್ತೇವೆ. ಆ ಗೋಡೆ ಭದ್ರವಾಗಿತ್ತು ಅಂತಂದ್ರೆ ಆ ನೀರು ಅಲ್ಲಿ ನಿಲ್ಲುತ್ತದೆ. ಗೋಡೆ ಭದ್ರವಾಗಿರಲಿಲ್ಲ ಅಂತಂದ್ರೆ ಆ ನೀರು ಜಂಗಿಸಿಕೊಂಡು, ಫಿಲ್ಟರ್ ಆಗಿಯೋ ಒಡೆದುಕೊಂಡು ಹರಿದುಕೊಂಡು ಹೋಗುತ್ತದೆ. ಹೇಗೋ ಹಾಗೆ ಇಲ್ಲಿ ಇವುಗಳನ್ನು ತಡೆಯುವುದಕ್ಕೆ ಇರತಕ್ಕಂಥ ಗೋಡೆ ಯಾವುದು ಅಂತಂದರೆ, ಕಾಮಕ್ರೋಧಗಳ ವೇಗವನ್ನು ತಡೆಯುವಂಥ ಗೋಡೆ ಯಾವುದು? ಇಂದ್ರಿಯಗಳು, ಇಂದ್ರಿಯ ಮನಸ್ಸು, ಇಂದ್ರಿಯ ವಿಷಯ, ಇವೆಲ್ಲವುಗಳು ಗೋಡೆಗಳಾಗಿವೆ. ಇಂದ್ರಿಯಗಳು, ವಿಷಯಗಳು ಇವೆರಡೂ ಸೇರಿಕೊಂಡು ಮನಸ್ಸು ಎಳೆದುಕೊಂಡು ಹೋಗುತ್ತೆ. ಮನಸ್ಸು, ಇಂದ್ರಿಯ, ವಿಷಯ ಈ ಮೂರೂ ಸೇರಿಕೊಂಡು ಮನುಷ್ಯನನ್ನು ನಿಯಂತ್ರಣ ತಪ್ಪಿಸ್ತಕ್ಕಂಥ ಘಟಕಗಳಾಗಿವೆ. ಮನುಷ್ಯನ ಸಂಯಮವನ್ನು ಹಾಳು ಮಾಡ್ತವೆ, ಮನುಷ್ಯನ ಮಾನವನ್ನು ಹರಾಜು ಮಾಡ್ತವೆ, ಮನುಷ್ಯನ ಜ್ಞಾನವನ್ನು ಹಾಳು ಮಾಡ್ತವೆ, ಮನುಷ್ಯನಲ್ಲಿ ಇರತಕ್ಕಂಥ ಶಕ್ತಿಯನ್ನು ಹಾಳು ಮಾಡ್ತವೆ. ಎಲ್ಲ ರೀತಿಯಿಂದ ಧ್ವಂಸಕಾರಿಗಳಾಗಿರ್ತಕ್ಕಂಥ ಇಂದ್ರಿಯ, ವಿಷಯ, ಮನಸ್ಸು ಇವುಗಳನ್ನು ಯಾರು ನಿಯಂತ್ರಣ ಮಾಡ್ತಾರೋ, ಇವು ಸುಲಭವಾಗಿ ಹೋಗ್ತಾ ಇಲ್ಲ, ಬಹಳ ವೇಗವಾಗಿ ಹೋಗ್ತಾ ಇದ್ದಾವೆ ಅಂತ ಹೇಳ್ತಾ ಇದೆ. ಇಲ್ಲಿ ವೇಗ ಅಂತ ಹೇಳಿದೆ. ಯಾವುದು ವೇಗಂ ಅಂತ ಹೇಳಿದ್ದಾರೆ? ಕಾಮ ಕ್ರೋಧೋದ್ಭವಂ ವೇಗಂ. ಕಾಮ ಕ್ರೋಧ ಇವು ವೇಗದಿಂದ ಉದ್ಭವ ಆಗ್ತಾ ಇದ್ದಾವ, ವೇಗದಿಂದ ಹೋಗ್ತಾ ಇದ್ದಾವ. ಹೇಗೆ ಚಂಡಮಾರುತ ಗಾಳಿ ಅನ್ನುವಂಥದ್ದು ಎಷ್ಟು ವೇಗದಿಂದ ಹೋಗಿ ಭದ್ರವಾಗಿರ್ತಕ್ಕಂಥ ಮರಗಳನ್ನೇ ಉರುಳಿಸಿಬಿಡುತ್ತದೆಯೋ, ಹಾಗೆ ಈ ವೇಗವಾಗಿರ್ತಕ್ಕಂಥ ಕಾಮಕ್ರೋಧಗಳು ಮನುಷ್ಯನ
ಸಾಧಕನ ಸ್ಥಿತಿಗತಿಗಳ ಅಂತಕ್ಕಂಥ ಮರಗಳನ್ನೇ ಉರುಳಿಸಿ ಅವನನ್ನು ಬರೀ ಮನುಷ್ಯನನ್ನಾಗಿ ಮಾಡ್ತವ, ಜ್ಞಾನಹೀನ ಮನಸ್ಸಿನನ್ನಾಗಿ ಮಾಡ್ತವ, ಅವನ ಅಸ್ತಿತ್ವವನ್ನು ನಾಶ ಮಾಡಿಬಿಡ್ತಾವ. ಯಾರು ಇವುಗಳನ್ನ ನಿಯಂತ್ರಣ ಮಾಡ್ತಾರೋ ಅವರೇ ಸುಖಿಗಳು, ಅವರೇ ಯೋಗಿಗಳು, ಅವರೇ ಬುದ್ಧಿಯುಕ್ತರು, ಜ್ಞಾನಯುಕ್ತರು ಅಂತ ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.